ಇನ್ವೈಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಲೈಕ್ ಫ್ರೆಂಡ್ಸ್ ಥ್ರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಕಾಂಟ್ಯಾಕ್ಟ್ ಮಾಡಿದ ನಂತರ ಹೇಳುದು ಲೈಕ್ ನಿಮ್ಮ ಫಸ್ಟ್ ನಮ್ಮನ್ನು ನಮ್ಮ ವೀಕ್ನೆಸ್ ಅನ್ನು ತಿಳ್ಕೊಳ್ತಾರೆ. ನಿಮಗೆ ಎಂತ ಅಂದರೆ ಕಾಲೇಜ್ ಹೋಗ್ತಿದ್ದೀರಾ, ಇಲ್ಲ ವರ್ಕಿಗೆ ಹೋಗ್ತಿದ್ದೀರಾ, ಹೇಗೆ ನಿಮ್ಮ ಶೆಡ್ಯೂಲ್, ಲೈಫ್ ಶೆಡ್ಯೂಲ್ ಅಂತ ಎಲ್ಲ ತಿಳ್ಕೊಳ್ತಾರೆ. ತಿಳ್ಕೊಂಡಾದ್ಮೇಲೆ ಅವರು ಇನ್ವೈಟ್ ಮಾಡ್ತಾರೆ. 3 days ಹೀಗೆ ವರ್ಕ್ಶಾಪ್ ಉಂಟು, ಅಂದರೆ ನಿಮ್ಮ ಟ್ರೈನಿಂಗ್ ಕೊಡ್ತಾರೆ 3 days ಇದು. ನೀವು ಒಂದು ಸ್ಟೇ ಮಾಡಬೇಕು, ಅದಕ್ಕೆ ಸಪ್ರೇಟ್ ಫೀಸ್ ಉಂಟು, ಸ್ಟೇ ಮಾಡಬೇಕಲ್ಲ ಹೇಳ್ತಾರೆ. ಅದರ ನಂತರ ನಮಗೆ 3 days ಕೋರ್ಸ್ ಕೊಡ್ತಾರೆ. ನಾನು ಜಾಯ್ನ್ ಆಗಿದ್ದೆ. ನಂದು ಸೆಮಿಸ್ಟರ್ ಎಕ್ಸಾಮ್ ರಜೆ ಟೈಮಲ್ಲಿ ಹೋದದ್ದು. ನಾನು ಎಕ್ಸಾಮ್ ಸಹ ಅಟೆಂಡ್ ಮಾಡಿದ್ದೇನೆ, ಬಟ್ ಅದರ ನಡುವೆ ರಜೆ ಇದ್ದಾಗ ಇದಕ್ಕೆ ಟ್ರೈನಿಂಗಿಗೆ ಹೋಗಿದ್ದೇನೆ. 3 days ನಾನು ಅಟೆಂಡ್ ಮಾಡಿ ಅದ ನಂತರ ಅವರು ಸ್ಟಾರ್ಟಿಂಗ್ 2 days ಇನ್ಫಾರ್ಮೇಶನ್ ಕೊಡಿದೆ. ನಮಗೆ ಎಂತ ಹೇಳಿ ಕಳಿಸಿದ್ರು, ಜಾಬ್ ಇದೆ ಅಂತ, ಬಿಸ್ನೆಸ್ ಅಂತ ಹೇಳುದೇ ಇಲ್ಲ ಅವರು, ನಮಗೆ ಜಾಬ್ ಅಂತ ಹೇಳಿ ಕಲಿಸ್ತಾರೆ. ಆದ್ಮೇಲೆ 3 days ಅಲ್ಲಿ ಅದು 2 days ಸ್ಟಾರ್ಟಿಂಗ್ 2 days ನಮಗೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಅಂದರೆ ಹೇಗೆ ಅಂತ ಹೇಳಿದ್ರೆ ಅವರದ್ದು ಲೈಫ್, ಅವರು ಹೇಗೆ ಮುಂದೆ ಬಂದರು, ಅವರು ಹೇಗೆ ಅವರ ಲೈಫಲ್ಲಿ ಹೇಗೆ ಸ್ಟ್ರಗಲ್ ಮಾಡಿ ಮುಂದೆ ಬಂದರು ಅಂತೆಲ್ಲ ಹೇಳ್ತಾರೆ. ಅದನ್ನು ನಮಗೆ ಅದು ಹೇಗೆ ಅಂತ ಅನಿಸ್ತದೆ ಅಂತ ಹೇಳಿದ್ರೆ, ಅವರಿಗೆ ಎಮೋಷನಲಿ ಹೇಳಿದಾಗ ನಮಗೆ ಅನಿಸ್ತದೆ, ಓ ಇವರಿಗೆ ಅಚೀವ್ ಮಾಡಿದ್ದಾರೆ, ನಾವು ಸಹ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಮಗೆ ಸಹ ಬರ್ತದೆ. ನಾವು ಸ್ಟೂಡೆಂಟ್, ನಮಗೆ ಸಹ ಅಂದರೆ ನಾವು ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕಂತ ಇರ್ತದಲ್ಲ, ಸೊ ಹಾಗೆ ನಾವು ಸಹ ಒಂದು ಜೋಶಲ್ಲಿ ನಾವು ಇದು ಮಾಡ್ತೇವೆ, ಲೈಕ್ ಮೈಂಡಲ್ಲಿ ಕುತ್ಕೊಂಡ್ಬಿಡ್ತದೆ ನಮಗೆ ಜೋಶಲ್ಲಿ. ಆಮೇಲೆ 3rd ಡೇ ಅವ್ರು ನಮಗೆ ಹೇಳೋದು, ನಿಮ್ಮ 3rd ಡೇ ಹೇಳ್ತಾರೆ ಲೈಕ್ ಜಾಬ್ ಅಂತ ಹೇಳಿದ್ರೆ ಜಾಬ್ ಅಂತ ಹೇಳಿದಕ್ಕೆ ನೀವು ಬಂದದ್ದು, ಬಿಸ್ನೆಸ್ ಅಂತ ಹೇಳಿದ್ರೆ ನೀವು ಬರ್ತಾ ಇರಲಿಲ್ಲ, ದಟ್ಸ್ ವೈ ನಾವು ನಿಮಗೆ ಜಾಬ್ ಅಂತ ಹೇಳಿ ಕರೆಸಿದ್ದು. ಅದಾದ್ಮೇಲೆ ಅವ್ರು ಹೇಳ್ತಾರೆ ಅವರದ್ರಲ್ಲಿ 5 ಲೈಕ್ ಸ್ಟೇಜಸ್ ಅಂತ ಇದೆ. ಫಸ್ಟ್ ಟ್ರೈನಿಂಗ್, ದೆನ್ ಡಿಸ್ಟ್ರಿಬ್ಯೂಟರ್, ಟೀಮ್ ಲೀಡರ್, ಮ್ಯಾನೇಜರ್, ಸೂಪರ್ ಮ್ಯಾನೇಜರ್ ಅಂತ ಹೇಳಿ. ಅದರಲ್ಲಿ ಮ್ಯಾನೇಜರ್ ಮತ್ತು ಸೂಪರ್ ಮ್ಯಾನೇಜರ್ ಅಂತ ಹೇಳಿದ್ರೆ ಹೈ ಪೋಸ್ಟಲ್ಲಿ ಇರುವಂಥವರು, ಅಂದರೆ ಎಷ್ಟು ಜನ ಹ್ಯಾಡ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವ್ರದ್ದು ಪೋಸ್ಟ್. ಸ್ಟಾರ್ಟಿಂಗಲ್ಲಿ ಟ್ರೈನಿ ಅವರಿಗೆ 11,000 ಕಟ್ಟಲಿಕ್ಕೆ ಇರ್ತದೆ, ಅದರಲ್ಲಿ ಕಮ್ಮಿ ಇರ್ತದೆ ಪ್ರಾಡಕ್ಟ್. ದೆನ್ ಡಿಸ್ಟ್ರಿಬ್ಯೂಟರಲ್ಲಿ 51,000 ಇರ್ತದೆ. 51,000 ಕಟ್ಟಿದರೆ ಅದರಲ್ಲಿ 11,000 ಲೈಸೆನ್ಸಿಗೆ ಅಂತ ಹೋಗ್ತದೆ. ಲೈಸೆನ್ಸಿಗೆ ಅಂತ ಹೋಗಿ ಆದಮೇಲೆ ಅದು ನಮ್ಮನ್ನು ಯಾರು ಜಾಯಿನ್ ಮಾಡಿರ್ತಾರೆ ಅವರಿಗೆ ಹೋಗುದು, ಲೈಸೆನ್ಸಿಗೆ ಅಮೌಂಟ್ ಹೋಗೋದಿಲ್ಲ, ಅದು ಹೆಸರಿಗೆ ಮಾತ್ರ ಲೈಸೆನ್ಸ್. ಅದು 11,000 ಅವರಿಗೆ ಹೋಗ್ತದೆ, ಯಾರಿಗೆ ನಮ್ಮನ್ನು ಜಾಯಿನ್ ಮಾಡಿಸಿದವರಿಗೆ. ದೆನ್ 40,000 ಅವರಿಗೆ ಹೋಗ್ತದೆ. ಆ 40,000 ನಾವು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂತ ಹೇಳಿದ್ರೆ ಅವ್ರದ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥದ್ದು, ಆನ್ಲೈನ್ ಪ್ರಾಡಕ್ಟ್. ಈಗ ಸ್ಟೇಟ್ ಬ್ಯಾಂಕಲ್ಲಿ ನಮ್ಮದೆಲ್ಲ ಪ್ರಾಡಕ್ಟ್ 100 ರೂಪಾಯಿಗೆ ಸಿಗುವಂಥದ್ದು ಇವರ ವೆಬ್ಸೈಟಲ್ಲಿ ಎಷ್ಟು 1,000, 2,000 ಅಂತ. ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳಿದ್ರೆ ಒಂದು 4-5 ಬ್ಲೂಟೂತ್ಸ್, ಅದೇ ಅವ್ರದ್ದು ಎಲೆಕ್ಟ್ರಾನಿಕ್ ಐಟಮ್ಸ್. ನಾವೇನಿಸ್ಬೇಕು, ಅವ್ರು ಹೇಳ್ಬೇಕು ನಾವೇನಿಸ್ಬೇಕು, ಲೈಕ್ ವಾಷಿಂಗ್ ಮಿಷಿನ್, ಲ್ಯಾಪ್ಟಾಪ್ಸ್ ಹಾಗೆ ಎನಿಸ್ಬೇಕು, ಬಟ್ ಅದರಲ್ಲಿ ಎಂತ ಸಿಗೋದಿಲ್ಲ. ದೆನ್ ಡ್ರೆಸ್ಸಸ್ ಅಂತ ಹೇಳಿದ್ರೆ ಯಾವುದು ಯೂಸಬಲ್ ಇಲ್ಲ, ವರ್ತಂತೂ ಬಿಲ್ಕುಲ್ ಇಲ್ಲ, ಲೈಕ್ ಅದೆಲ್ಲ ಹರಿದೋಗಿದ್ದು. ನಾನು 1-2 ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ, ನನ್ನ ಸ್ಕಿನ್ ಸಹ ಡ್ಯಾಮೇಜ್ ಆಗಿದೆ ಫುಲ್ಲು, ನಾನು ರ್ಯಾಶಸ್ ಆಗಿತ್ತು ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಿ ಆದಮೇಲೆ. ದೆನ್ ಅದಾದಮೇಲೆ ನಾವು ಪ್ರಾಡಕ್ಟಲ್ಲಿ ಅದನ್ನ ಒಂದು 2 ವಾರ ಆದಮೇಲೆ ಪ್ರಾಡಕ್ಟ್ ಬರ್ತದೆ ನಮಗೆ. ಪ್ರಾಡಕ್ಟ್ ಬಂದಾದ್ಮೇಲೆ ಅದನ್ನು ನೋಡ್ಲಿಕ್ಕೆ ಉಂಟು, ಅದನ್ನು ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ನನ್ನ ಹತ್ರ ಅದು ಫುಲ್ ವೀಡಿಯೋ ಇಲ್ಲ, ಬಟ್ ಸ್ಟಾರ್ಟಿಂಗ್ ವೀಡಿಯೋ ಉಂಟು. ದೆನ್ ಅದಾದಮೇಲೆ ತೋರಿಸ್ಲಿಕ್ಕೆ ಉಂಟು, ಅದನ್ನು ನಮಗೆ ಅವ್ರಿಗೆ ಇಮೇಲ್ ಸಹ ಮಾಡ್ತಾರೆ. ದೆನ್ ಅವರೊಂದು ನಮ್ಮ ಹತ್ರ ಒಂದು ಅಗ್ರಿಮೆಂಟ್, ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾರೆ, ಅಗ್ರಿಮೆಂಟ್ ಟೈಪಲ್ಲಿ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅದರಲ್ಲಿ ಉಂಟು. ಅಂದರೆ ನಮ್ಮಲ್ಲಿ 1,500 ತಗೊಂಡಿರ್ತಾರೆ ಆಲ್ರೆಡಿ, ಬಟ್ ಆ ಒಂದು ಅಗ್ರಿಮೆಂಟ್ ಪೇಪರ್ ಇರ್ತದೆ ನಾವು ಯಾವುದೇ ರೀತಿಯ ಶುಲ್ಕ ತಗೊಳ್ಳೋದಿಲ್ಲ, ಅಂದರೆ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಎಂಟ್ರಿ ಫೀಸ್ ತಗೊಳ್ತಾರೆ. ಹೇಳುದಂತ ನಾವು ಇದು ಒಂಥರ ಇನ್ವೆಸ್ಟ್ ಟೈಪಲ್ಲಿ, ಅವರು ಇನ್ವೆಸ್ಟ್ ಅಂತ ಅನ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ನಾವು ಅವ್ರಿಗೆ ಬಿಸ್ನೆಸ್ ಅಂತ ಹೇಳಿದ್ರು, ಇನ್ವೆಸ್ಟ್ ಅಂತ ಎಲ್ಲಿ ಸಹ ಹೇಳ್ಕೊಳ್ಳೋದಿಲ್ಲ. ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ, ನಿಮಗೆ ಇಷ್ಟು ಹಣ ಹಾಕಬೇಕು ಅಂತೇಳಿ. ನಾವೇ ಹಣ ಹಾಕಿ ನಾವೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಮ್ಮ ಯೂಸ್ ಮಾಡ್ಬೋದು, ಇಲ್ಲ ಸೇಲ್ ಮಾಡಬೇಕು, ಆ ಟೈಪ್ ಅವರು. ಮತ್ತು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಎಲ್ಲ ಫ್ಯಾಮಿಲಿ ಅಂತ ಟಾರ್ಗೆಟ್ ಮಾಡೋದು. ಅವ್ರು ನಮ್ಮ ವೀಕ್ನೆಸ್ ಅಂತ ತಗೊಳ್ಳೋದು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮ್ಗೆ ಈಗ ಯಾವ ರೀತಿ ಎಜುಕೇಷನಿಗಾಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲ್ ತಿಳ್ಕೊಂಡ್ರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಅಲ್ಲ ಆದ್ಮೇಲೆ ಲೈಕ್ ಆಗ್ತದೆ. ಮತ್ತೆ 3rd ಡೇ ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಸಹ ಒಬ್ಬರು ಮಾತಾಡಲಿಕ್ಕೆ ಇರೋದಿಲ್ಲ ನಮಗೆ, ಒಬ್ಬರನ್ನೊಬ್ಬರು ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋವರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ಅಂದರೆ ನಮ್ಮ ಜೊತೆ ಇದ್ದವರು ಕೆಲವು ಸ್ಟೇ ಆಗಿದ್ದಾರೆ, ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಒಬ್ಬರ ಹತ್ರ ಮಾತಾಡಲಿಕ್ಕೆ ಬಿಡೋದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವ್ರ ಪೇರೆಂಟ್ಸ್ ಏನಾದರೂ ಹೇಳಿ ಅವರದ್ದು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ, ಫ್ರಾಡ್ ಅಂತ ಹೇಳಿ ಗೊತ್ತಾದರೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ ಫೋನ್ ಕೊಡೋದಿಲ್ಲ, ಮಾತಾಡಲಿಕ್ಕೆ ಬಿಡೋದಿಲ್ಲ. ಅವರ ಸೀನಿಯರ್ಸ್ ಅಂದರೆ ನನ್ನ ಏಜಿಗಿಂತ ಚಿಕ್ಕವರು, ನನಗೀಗ 21, ನಾನು ಜಾಯಿನ್ ಆಗಬೇಕು ನನಗೆ 20 ಇತ್ತು. ಸೊ ನನಗಿಂತ ಚಿಕ್ಕ ಏಜ್ ಅವ್ರು ಸಹ ಇದ್ದಾರೆ, 17, 16 ಏಜ್ ಅವ್ರು ಸಹ ಇದ್ದಾರೆ. ಬಟ್ ಅವ್ರ ಹತ್ರ ಪಾನ್ ಕಾರ್ಡ್, ಇವರು ಪಾನ್ ಕಾರ್ಡ್ ಸಹ ಕೇಳ್ತಾರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಇದು ಒಂದು ಜೆರಾಕ್ಸ್ ಅದೆಲ್ಲ ಕೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಸಹ ಕೇಳ್ತಾರೆ. ಅವರೆಲ್ಲ ಅದನ್ನು ತಗೊಂಡು ಅವರದ್ದು ಇಟ್ಕೊಂಡಾದ್ಮೇಲೆ ಪಾನ್ ಕಾರ್ಡ್ ಯಾಕೆ ತಗೊಳ್ಳೋದು ಅಂತ ಹೇಳಿದ್ರೆ ಅದರಲ್ಲಿ ಸಹ ಟ್ಯಾಕ್ಸ್ ಕಟ್ಟಾಗ್ತದೆ ಹಾಗೆ ಅಂತ ಹೇಳಿ ನಮಗೆ
ತಗೊಳ್ಳೋದು. ಪಾನ್ ಕಾರ್ಡ್ಗೆ ಟ್ಯಾಕ್ಸ್ ಕಟ್ ಆಗ್ತದೆ, ಪಾನ್ ಕಾರ್ಡ್ ಇಲ್ಲ ಟ್ಯಾಕ್ಸ್ ಕಟ್ ಆಗುದಿಲ್ಲ ಅಂತ ಆಚಾರ ಸಹ ಉಂಟು ಅವರದು. ಮಂಗಳೂರಿನಲ್ಲಿ ಈಗ ಒಂದು ಕಂಪನಿ ವೆಕ್ಸಾನ್ ಎಂಬಂತ ಕಂಪನಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕೇವಲ ಸ್ವಸ್ತಿಕ ಅಲ್ಲ, ಶ್ರೀನಿವಾಸ್ ಅಲೋಶಿಯಸ್ ಎನ್ನೋಪೋಯ ಇದರ ವಿದ್ಯಾರ್ಥಿಗಳೊಟ್ಟಿಗೆ ಅವರನ್ನು ಅವರ ಮುಗ್ಧ ಮನಸ್ಸನ್ನು ಮಂಗ ಮಾಡಿ ಅವರ ವಯಸ್ಸನ್ನು ಒಂದು ಯೂಸ್ ಮಾಡಿಕೊಂಡು ಅವರ ಯೂಸ್ ಅನ್ನು ಮಾಡಿಕೊಂಡು ಈ ಒಂದು ಚೈನ್ ಸಿಸ್ಟಮ್ ಬಿಸ್ನೆಸ್ ಏನಿದೆ ಇದು ಮಹಾರಾಷ್ಟ್ರದ ಕಂಪನಿ ಇಲ್ಲಿ ಬಂದು ನಡೆಸ್ತಾ ಇದೆ. ಕುದ್ರೋಳಿಯ ಕಾರ್ ಸ್ಟ್ರೀಟ್ ನಲ್ಲಿ ಶ್ರೇಯಸ್ ಸ್ವೀಟ್ಸ್ ಇದರ ಅಪೋಸಿಟ್ ಆಗಿ ಈ ವೆಕ್ಸಾನ್ ಕಂಪನಿ ಎಂಬಂತದ್ದು ನಡೀತಾ ಇದೆ. ಈ ಒಂದು ದುಡ್ಡು ಸಿಗ್ತದೆ ಎಂಬಂತ ಒಂದು ಮೋಸವನ್ನು ಮಾಡಿ ಆ ದುಡ್ಡಿನ ಆಸೆಯನ್ನು ತಂದು ಆ ಹಣದ ಆಸೆಯಲ್ಲಿ ಈ ವೆಕ್ಸಾನ್ ಎಂಬಂತ ಕಂಪನಿ ಇಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ 2,500 ಒಂದು ಆ ದುಡ್ಡನ್ನು ಕಟ್ಟಿಸಿ ಅವರೊಟ್ಟಿಗೆ ಒಂದು ಕೋರ್ಸ್ ಅನ್ನು ಅವರು 3 ದಿನದ ಸ್ಟೇ ಆಗುವಂತ ಒಂದು ಕೋರ್ಸ್ ಅನ್ನು ನಡೆಸ್ತಿದ್ದಾರೆ. ಈ ಸ್ಟೇ ಆಗುವಂತ ಕೋರ್ಸ್ ಅಲ್ಲಿ ಅವರ 3 ದಿನಗಳ ಕಾಲ ಬ್ರೈನ್ ವಾಶ್ ಅನ್ನು ಮಾಡಿ ವಿದ್ಯಾರ್ಥಿಗಳ ಒಂದು ಚಿಂತನೆಯನ್ನೇ ಬೇರೆ ರೀತಿಯಾಗಿ ಮಾಡಿ ಯಾವ ವಿದ್ಯಾರ್ಥಿಗಳ ಆ ಒಂದು ಬಿಸ್ನೆಸ್ ಗೆ ಸೇರ್ಬೇಕು ಅಂತ ಹೇಳಿದ್ರೆ 51,000 ದುಡ್ಡನ್ನು ಕಟ್ಟಿ ಆ ಒಂದು 51,000ವನ್ನು ಕಟ್ಟಿದ ಮತ್ತೆ ಆ ಚೈನ್ ಸಿಸ್ಟಮ್ ಬಿಸ್ನೆಸ್ ಗೆ ಅವರನ್ನು ಆಡ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಕೋರ್ಸ್ ಕೊಡುವಂತದ್ದು 2,500 ಅದರ ಫೀಸ್ ಬೇರೆ, ಊಟ ತಿಂಡಿ ಖರ್ಚು ಸ್ಟೇ ಅಂತ ಹೇಳ್ತಾರೆ. ಅದಾದ ಮತ್ತೆ ಆ 3 ದಿನಗಳ ಕಾಲ ಆಗಿ ಅಲ್ಲಿಂದ ಮತ್ತೆ ಆಡ್ ಆನ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಒಬ್ಬ ಸ್ಟೂಡೆಂಟ್ ಅಲ್ಲಿ ಸೇರಿದ್ರೆ ಆ ಸ್ಟೂಡೆಂಟ್ ಇನ್ನೂ 3 ಜನರನ್ನು ಸೇರಿಸುವಂತದ್ದು, 3 ಜನರನ್ನು ಸೇರಿಸಿ 51,000ವನ್ನು ಅವರೊಟ್ಟಿಗೆ ಕಟ್ಟಿಸಿ ಆ 51,000 ದುಡ್ಡಿನಲ್ಲಿ ಒಂದು ಪ್ರಾಡಕ್ಟ್ ಕೊಡುವಂತದ್ದು. ಈ ಒಂದು ಪ್ರಾಡಕ್ಟ್ ಕೊಡುವಂತದ್ದು ಏನಿದೆ ಇದು ಖಾಲಿ ನೆಪ ಅಷ್ಟೇ. ಯಾಕೆಂತ ಹೇಳಿದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಹೇಗೆ ಕೊಡ್ತಾರೆ ಎಂಬಂತದ್ದು ಈ ಒಂದು ನೆಪದಿಂದಾಗಿ ವಿದ್ಯಾರ್ಥಿಗಳ ಹಲವಾರು ಹಗರಣಗಳಾದ ಕಾರಣ ಈಗ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ 3 ದಿನದ ಹಿಂದೆ ನಮಗೆ ವಿಷಯ ಗೊತ್ತಾಗಿ ಕದ್ರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ನಾವು ಲಾಂಚ್ ಮಾಡಿದ್ದೇವೆ. ಇದಕ್ಕೆ ಪೊಲೀಸ್ನ ಸಹಕಾರ ಪೂರ್ಣವಾಗಿ ಕೊಡ್ತಾ ಇದ್ದಾರೆ ಹಾಗೂ ನಾವು ಕೂಡ ಪೊಲೀಸರೊಟ್ಟಿಗೆ ಸಹಕರಿಸಲಿಕ್ಕೆ ರೆಡಿ ಇದ್ದೇವೆ. ಸ್ಕೀಮ್ ಹೇಗೆ ವಿಷಯ ಅಂತ ಹೇಳಿದ್ರೆ ಪಿರಮಿಡ್ ಸಿಸ್ಟಮ್ ಹಳೆ ಕಾಲದಲ್ಲಿ ನಾವು ಏನು ಕೇಳಿದ್ದೇವೆ ಅದೇ ಇಲ್ಲಿ ಕೂಡ ನಡೀತಾ ಇರುವಂತದ್ದು. ಮಂಗಳೂರಲ್ಲಿ ಈಗ ಆ ಬಿಲ್ಡಿಂಗ್ ನ ಓನರ್ ರೋಷನ್ ಯಾರಿದ್ದಾರೆ ಅವರು ಸಂಪೂರ್ಣವಾದಂತ ಬೆಂಬಲ ಕೊಡ್ತಾ ಇದ್ದಾರೆ. ಇದೀಗ ನಾವು ಯಾವುದೇ ರೋಡಿಗೆ ಹೋರಾಟ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕಾನೂನಾತ್ಮಕವಾಗಿ ಆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ನಮಗೆ 4 ದಿನ ಆಯ್ತು ಗೊತ್ತಾಗಿ. ಸೀದಾ ನಾವು ಎಷ್ಟು ಫಾಸ್ಟ್ ಆಗ್ತಾ ಇದೆ ಅಷ್ಟು ಫಾಸ್ಟ್ ಆಗಿ ನಾವು ನಡೆಸ್ತಾ ಇದ್ದೇವೆ. ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ಈಗ 6 ತಿಂಗಳ ಹಿಂದೆ ಅದೇ ವೆಕ್ಸಾನ್ ಕಂಪನಿಗೆ ಪೊಲೀಸರ ಇಷ್ಟವಿಲ್ಲದೆ ರೈಡ್ ಆಗಿತ್ತು. ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಆ ಪೊಲೀಸ್ ರೈಡ್ ಆದ ಮತ್ತೆ 80 ಸ್ಟೂಡೆಂಟ್ಸ್ ಅಂದ್ರೆ 80 ವರ್ಕರ್ಸ್ ಆ ವರ್ಕ್ ಅನ್ನು ಬಿಟ್ಟಾಗಿದೆ ಆಯ್ತಾ. ಆದ್ರೆ 6 ತಿಂಗಳ ಹಿಂದೆ ಅದೇ ತನಿಖೆ ಒಮ್ಮೆ ಆಗಿತ್ತು, ಅದು ಮತ್ತೆ ಸಡಿಲವಾಗಿ ಅದು ನಿಂತಿತ್ತು. ಆದ್ರೆ ಪುನಃ ಇದೀಗ ಸ್ಟಾರ್ಟ್ ಆಗಿ ಪುನಃ ವಿದ್ಯಾರ್ಥಿಗಳಿಂದ ಹಣ ದೊಚ್ಚುವಂತದ್ದು ಆಗ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳ ಹಣ ಹೇಗೆ ಕೊಡ್ಬೋದು ಅಂತ 51,000 ಅಲ್ಲಿ ವಿಷಯ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಗೊತ್ತಾಗದೆ ಚಿನ್ನವನ್ನು ಅಡ ಇಟ್ಟು ಹೋದವರು ಇದ್ದಾರೆ. ಈಗ ಆ ಚಿನ್ನವನ್ನು ಅಡ ಇಟ್ಟಂತವ್ರು ಎಂತಾಗ್ತಾ ಉಂಟು ಅಂತ ಹೇಳಿದ್ರೆ ಅಲ್ಲಿ ಹೇಳಿಕೊಡುವಂತದ್ದು ಎಂತ ಅಂತ ಹೇಳಿದ್ರೆ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಪೇರೆಂಟ್ಸ್ ನ ಮಾತನ್ನು ನಾವು ಕೇಳ್ಬೇಕು ಅಂತ ಇಲ್ಲ ಅಂತ. ಈಗ ಪೇರೆಂಟ್ಸ್ ನ ಮಾತನ್ನು ಕೇಳ್ಬೇಕು ಅಂತ ಇಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಅವರ ಮನೆಯಿಂದ ಗೊತ್ತಾಗದಾಗೆ ಚಿನ್ನಾಭರಣಗಳನ್ನು ತಂದು ಅಡ ಇಡುವಂತದ್ದು ಮಾಡ್ತಾರೆ. ಅದನ್ನು ಮಾಡಿ ಆ 51,000ವನ್ನು ಇವರೀಗ ಜಿಪೇ ಮಾಡಿರುವಂತದ್ದು ಒಂದು ಕೇಸ್. ಹೀಗೆ ಎಷ್ಟು ಕೇಸ್ಗಳು ಆಗಿದೆ ಅಂತ ಗೊತ್ತಿಲ್ಲ. 6 ತಿಂಗಳ ಹಿಂದೆ ನಮಗೆ ಗೊತ್ತಿರಲಿಲ್ಲ ಸರ್. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಯಾವಾಗ ಹೋದ್ರು ಆಗ ನಾವು ನಮ್ಮ ವಿದ್ಯಾರ್ಥಿ ಸಂಘದಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆಂದ್ರೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದ ವಿದ್ಯಾರ್ಥಿಗಳಿಗೆ ಉಪದ್ರ ಆಗ್ಬಾರ್ದು ಅದರಿಂದ. ಹಾಗಿರುವಾಗ ಈಗ ಗೊತ್ತಾಗಿರುವಂತ ವಿದ್ಯಾರ್ಥಿ ಯಾರಿದ್ದಾರೆ ನಮ್ಮ ಅಂದ್ರೆ 1 ತಿಂಗಳಿಂದ ಕಾಲೇಜಿಗೆ ಬರ್ತಿಲ್ಲ, ಅವರ ಕಾಲೇಜಲ್ಲಿ ಅವರ ಸಿಸ್ಟಮ್ ಅಲ್ಲೇ ಟ್ರ್ಯಾಪ್ ಆಗಿ ಈಗ ಅವಳು ನಿನ್ನೆ ಸ್ಟೇಷನ್ಗೆ ತನಿಖೆಗೆ ಬೆಳಿಗ್ಗೆ ಬಂದಿದ್ಲು. ಅವಳ ಬಗ್ಗೆ ಕೇಳುವಾಗ ಆನ್ಸರ್ ಅಂತ ಕೊಡುದಿಲ್ಲ, ಕೇವಲ ಎಸ್ ನೋ ಆಲ್ರೆಡಿ ಹೇಳಿದಂತ ಸಿಸ್ಟಮ್ ಅಲ್ಲೇ ಆನ್ಸರ್ ಕೊಡ್ತಿದ್ದಾಳೆ ಅವಳು. ಸಂಜೆ ತನಿಖೆ ಆಗುವಾಗ ಸಂಜೆ ಅವಳು ಬರಲಿಲ್ಲ, ಅವಳನ್ನು ಬೇರೆ ಎಲ್ಲಿಯೋ ಇಟ್ಟು ಇವರು ಕರ್ಕೊಂಡು ಬಂದಿದ್ದಾರೆ ಬೇರೆಯವರನ್ನು. ಇದು ಹೇಗೆ ನಮಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಒಬ್ರು ಯಜ್ಞಕ್ಕ ಅಂತ ಇದ್ರು. ಅವರು ಅಲ್ಲಿಗೆ ಹೋಗಿ ಆ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆ 3 ದಿನದ ಕೋರ್ಸ್ ಏನಿದೆ ಅದನ್ನು ನೋಡಿ ಅವರು ಬಂದು ಮತ್ತೆ ಕಾಲೇಜಿಗೆ ನಮಗೆ ಹೇಳಿದಾಗ ಆ ವಿಷಯದ ಬಗ್ಗೆ ನಮಗೆ ಗೊತ್ತಾಯ್ತು. ಇದೀಗ ಆಗ್ಲೇ ರಮ್ಯ ಹೇಳಿದಾಗ ನಮಗೆ ವಿಷಯ ಮೊದಲೇ ಇವಳು ಹೇಳಿದ್ಲು, ಒಂದು ಎಷ್ಟು 5-6 ತಿಂಗಳ ಹಿಂದೆ ಹೇಳಿದ್ಲು. ಆದ್ರೆ ಇವಳು ಹೀಗೆಲ್ಲ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ಅಂದ್ರೆ ಪಿರಮಿಡ್ ಸಿಸ್ಟಮ್ ಅವತ್ತಿಂದ ಆಗ್ತಾ ಇದೆ. ಒಬ್ಳು ವ್ಯಕ್ತಿ ಇರ್ಬೋದು, ಒಬ್ಳಾದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಜಾಸ್ತಿ ಇದ್ರ ಬಗ್ಗೆ ಯೋಚಿಸಿರ್ಲಿಲ್ಲ. ಆದ್ರೆ ನಂಗೆ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ಮತ್ತೆ 2-3 ಕಾಲ್ ಬಂದಾಗ ಶ್ರೀನಿವಾಸ್ ಇರ್ಬೋದು, ಅಲೋಶಿಯಸ್ ಇರ್ಬೋದು, ಇಲ್ಲಿಂದ ಕಾಲ್ ಬಂದ ಮತ್ತೆ ನಮ್ಮದೇ ಕಾಲೇಜಲ್ಲಿ ಆದಾಗ
ಈ ಒಂದು ಸಿಸ್ಟಮ್ ಸರಿಯಾಗಿ ನಡೀತಾ ಇದೆ. ವಿತೌಟ್ ಆ ಬಿಲ್ಡಿಂಗ್ ನ ಓನರ್ ನ ಸಪೋರ್ಟ್ ಇಲ್ಲದೆ ಅಲ್ಲಿ ಆ ಸಿಸ್ಟಮ್ ನಡೆಯುವಂತದ್ದು ಚಾನ್ಸೇ ಇಲ್ಲ. ಆ ಬಿಲ್ಡಿಂಗ್ ನ ಮಾಲಕರು ಸಹ ಏನಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರುವಂತದ್ದು ನನಗೆ ಗೊತ್ತಾದ ಕಾರಣ ಈ ವಿಷಯವನ್ನು ನಾವು ಇದು ವಿದ್ಯಾರ್ಥಿಗಳು ಕೇವಲ ಅಲ್ಲ, ದೊಡ್ಡವರಿಗೂ ಕೂಡ ಈಗ ಎಲ್ಲಿನವರು ಅಂತ ಹೇಳಿದ್ರೆ ಅವರು ಸಿಸ್ಟಮ್ ಅನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿನ ಲೋಕಲ್ಸ್ ಯಾರು ದುಡ್ಡಿನ ಒಂದು ಇದು ಗೊತ್ತಿಲ್ಲ ಅಂತ ಅವರ ಕೈಯಲ್ಲಿ ದುಡ್ಡು ಇಲ್ಲ ಅಂತವರನ್ನು ಟಾರ್ಗೆಟ್ ಮಾಡ್ತಾ, ಇದು ವಿಟ್ಲ ಇರ್ಬೋದು, ಸುಳ್ಳೆ ಇರ್ಬೋದು, ದಿದುಪೆ ಇರ್ಬೋದು, ಆ ಬೆಳ್ತಂಗಡಿ ಇರ್ಬೋದು, ಉಜಿರೆ ಅವರು ಇಂಥವರೆಲ್ಲ ಅಲ್ಲಿ ಟ್ಯಾಪ್ ಆಗಿದ್ದಾರೆ. ಈಗ ಆದವರು ಸ್ವಲ್ಪ ಜನ ಹೊರಗೆ ಬಂದಿದ್ದಾರೆ. ಈಗ 40 ಜನರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಲೋಕಲ್ಸ್ ಗಳೊಂದು 2-3 ಜನ ಮೇನ್ ಆಗಿದ್ದಾರೆ. ಒಬ್ರು ದಿದುಪೆ ಅವರಿದ್ದಾರೆ, ಮತ್ತೆ ಬಿಲ್ಡಿಂಗ್ ನ ಮಾಲಕರೇ ಅವರಿಗೆ ಸಪೋರ್ಟ್ ಇದ್ದಾರೆ. ಈ 40,000 ದುಡ್ಡು ರೆಂಟ್ ಬರ್ತದೆ ಅಂತ ಹೇಳಿ ಇಲ್ಲಿನ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟವಾಗಿ